ನಮಸ್ಕಾರ ಕರ್ನಾಟಕ. ಇವಿಎಂ ಹ್ಯಾಕ್ ಇದು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಕಾಂಗ್ರೆಸ್ ಮತ್ತು ಇತರೆ ಪ್ರತಿಪಕ್ಷದವರು ಬಿಜೆಪಿಯ ಮೇಲೆ ಮಾಡುತ್ತಿರುವ ಮಿಥ್ಯಾರೋಪ. ಅಂದರೆ ಬಿಜೆಪಿ ಎಲ್ಲೆಲ್ಲ ಚುನಾವಣೆಗಳನ್ನು ಗೆಲ್ಲುತ್ತದೋ ಅಲ್ಲೆಲ್ಲ ಇವಿಎಂ ಅನ್ನು ಹ್ಯಾಕ್ ಮಾಡಿ ಚುನಾವಣೆಯನ್ನು ಗೆಲ್ತಾ ಇದೆ. ಇವಿಎಂ ತಂತ್ರಜ್ಞಾನವನ್ನು ತನಗೆ ಬೇಕಾದಂತೆ ಬಳಸಿಕೊಂಡು ಅಲ್ಲಿ ಚುನಾವಣೆಗಳಲ್ಲಿ ವಿಜಯವನ್ನು ಸಾಧಿಸುತ್ತದೆ ಎಂಬುದು ಇವರ ಆರೋಪ. ಅದೇನೇ ಇರಲಿ, ಇವಾಗ ಇವಿಎಂ ಬಗ್ಗೆ ತಿಳಿಯೋಣ. ಇವಿಎಂ ಎಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್. ಇದರ ಜಾರಿಯನ್ನು ಮೊದಲ ಬಾರಿ ಚುನಾವಣಾ ಆಯೋಗ ಭಾರತದಲ್ಲಿ ತಂದಿದ್ದು 2004ರ ಸಾರ್ವತ್ರಿಕ ಚುನಾವಣೆಯಲ್ಲಿ. ಇದೇ ಇವಿಎಂ ಬಳಸಿಕೊಂಡು ಇಲ್ಲಿಯವರೆಗೂ ಎಲ್ಲಾ ಸಾರ್ವತ್ರಿಕ ಚುನಾವಣೆಗಳು, ಎಲ್ಲಾ ರಾಜ್ಯದ ವಿಧಾನಸಭಾ ಚುನಾವಣೆಗಳು ಕೂಡ ಚುನಾವಣಾ ಆಯೋಗ ನಡೆಸಿಕೊಂಡು ಬಂದಿದೆ. ಇದೇ ಇವಿಎಂ ಬಳಸಿಕೊಂಡು ಕಾಂಗ್ರೆಸ್ 2 ಸಾರ್ವತ್ರಿಕ ಚುನಾವಣೆಗಳನ್ನು ಗೆದ್ದಿದೆ. 10 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದೆ. ಇದೇ ಅವಧಿಯಲ್ಲಿ ಹಲವಾರು ರಾಜ್ಯಗಳನ್ನು ಇದೇ ಇವಿಎಂ ಮೂಲಕ ಗೆದ್ದಿದೆ. ಕೊನೆಗೆ ಭಾರತೀಯರು ಇವರ ದುರಾಡಳಿತದಿಂದ ಬೇಸತ್ತು ಬಿಜೆಪಿಗೆ ಬೆಂಬಲವನ್ನು ನೀಡುತ್ತಾ ಬಂದಾಗ, ದೇಶದ ದಶದಿಕ್ಕುಗಳಲ್ಲೂ ಕೂಡ ಬಿಜೆಪಿ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದಾಗ ಇವರಿಗೆ ತಡೆದುಕೊಳ್ಳಲಾಗದೆ ಇವಿಎಂ ಹ್ಯಾಕ್ ಎಂಬ ಮಿಥ್ಯಾರೋಪವನ್ನು ಬಿಜೆಪಿಯ ಮೇಲೆ ಹೊರಿಸಲಾರಂಭಿಸಿತು. ಇದೆಲ್ಲವನ್ನು ನೋಡಿ ರೋಸಿ ಹೋದ ಚುನಾವಣಾ ಆಯೋಗ ಇವರಿಗೆಲ್ಲರಿಗೂ ಒಂದು ಓಪನ್ ಚಾಲೆಂಜ್ ಅನ್ನು ನೀಡಿತು. ಯಾರು ಇವಿಎಂ ಹ್ಯಾಕ್ ಎಂಬ ಬೊಂಬೆ ಹಿಡಿಯುತ್ತಾರೋ ಅವರಿಗೆ ಚುನಾವಣಾ ಆಯೋಗಕ್ಕೆ ಬಂದು ಅದನ್ನು ಹ್ಯಾಕ್ ಮಾಡಿ ತೋರಿಸಬಹುದೆಂದಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಯಾರೊಬ್ಬನೂ ಕೂಡ ಇದನ್ನು ಹ್ಯಾಕ್ ಮಾಡಿ ಚುನಾವಣಾ ಆಯೋಗಕ್ಕೆ ತೋರಿಸುವ ಗೋಜಿಗೆ ಇಂದಿನವರೆಗೂ ಯಾರೂ ಹೋಗಿಲ್ಲ. ತಮಾಷೆ ಎಂದರೆ ಇತ್ತೀಚೆಗೆ ನಡೆದ ಕರ್ನಾಟಕ ಚುನಾವಣೆಯಲ್ಲೂ ಕೂಡ ಇದೇ ಇವಿಎಂ ಮೂಲಕವೇ ಕಾಂಗ್ರೆಸ್ ಗೆದ್ದಿದೆ. ಹಿಮಾಚಲವನ್ನು ಗೆದ್ದಿದೆ, ತೆಲಂಗಾಣವನ್ನು ಕೂಡ ಗೆದ್ದಿದೆ. ಈ ಸಮಯದಲ್ಲೆಲ್ಲ ಸರಿಯಿದ್ದ ಇವಿಎಂ ಬಿಜೆಪಿ ಗೆದ್ದಾಗ ಮಾತ್ರ ಹ್ಯಾಕ್ ಆಗುತ್ತದೆ. ಯಾಕೆ? ಬಿಜೆಪಿಗೆ ಈ ಚುನಾವಣೆಗಳಲ್ಲೂ ಕೂಡ ಇವಿಎಂ ಅನ್ನು ಹ್ಯಾಕ್ ಮಾಡಬಹುದಿತ್ತಲ್ಲವೇ? ಇದೆಲ್ಲವನ್ನು ನೋಡಿದ ನಂತರ ನಮಗೆ ಒಂದು ಹಳೆಯ ಗಾದೆ ಮಾತು ನೆನಪಾಗುತ್ತದೆ. ಕುಣಿಯಕ್ಕೆ ಬರಲಾರದವನು ನೆರದುಕ್ಕು ಎಂದನಂತೆ. ಅದೇ ರೀತಿ ಕಾಂಗ್ರೆಸ್ಗೆ ಈ ಗಾದೆಯನ್ನು ಅನ್ವಯಿಸುವುದಾದರೆ ಚುನಾವಣೆ ಗೆಲ್ಲಕ್ಕಾಗದವನು ಇವಿಎಂ ಹ್ಯಾಕ್ ಅಂತನಂತೆ. ಧನ್ಯವಾದಗಳು.